ಈಗ ಇರಾನ್ ವರ್ಸಸ್ ಇಸ್ರೇಲ್ ನಲ್ಲಿ ಏನಾಗ್ತಾ ಇದೆ ಅಂತ ನೋಡ್ತಾ ಹೋಗೋಣ. ಇಸ್ರೇಲ್ ಮೇಲೆ ಇರಾನ್ ನಿರಂತರ ಅಟ್ಯಾಕ್ ಮಾಡ್ತಾ ಇದೆ. ಇಸ್ರೇಲ್ನ ಪ್ರಮುಖ ನಗರವೇ ಇರಾನ್ನ ಟಾರ್ಗೆಟ್ ಮಾಡ್ತಾ ಇದೆ. ಟೆಲ್ ಅವೀವ್ ಅಂದ್ರೆ ಅವರ ರಾಜಧಾನಿ, ಅದರ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನ ಮಾಡ್ತಾ ಇದ್ದು ನಿನ್ನೆ ರಾತ್ರಿಯೂ ಕೂಡ ದಾಳಿಯನ್ನ ನಡೆಸಿದೆ. 400 ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಹಾರಿಸಿದ್ದಾರೆ. 1,000ಕ್ಕೂ ಹೆಚ್ಚು ಡ್ರೋನ್ಗಳಿಂದ ದಾಳಿ ಮಾಡಿದ್ದಾರೆ. ಇರಾನ್ ದಾಳಿಗೆ ತತ್ತರಿಸಿ ಹೋಗಿದೆ ಇಸ್ರೇಲ್. ಇರಾನ್ ವರ್ಸಸ್ ಇಸ್ರೇಲ್ನಲ್ಲಿ ಇದೀಗ ಯುದ್ಧ ಫುಲ್ ಫ್ಲೆಡ್ಜ್ ಆಗಿ ಆರಂಭ ಆಗಿ 1 ವಾರ ಕಳೆದಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ಮತ್ತು ಡ್ರೋನ್ಗಳಿಂದ ಅಟ್ಯಾಕ್ ಮಾಡ್ತಾ ಇದೆ ಇರಾನ್ನ ಭಾರಿ ದಾಳಿಗೆ ಇಸ್ರೇಲ್ನ ಐರನ್ ಡೋಮ್ ಅಂತ ಏನಿತ್ತು ಅವ್ಯಾವು ಕೂಡ ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ಜನ ಎಲ್ಲ ಭಯಭೀತರಾಗ್ತಾ ಇದ್ದಾರೆ. ಭಾರಿ ಪ್ರಮಾಣದಲ್ಲಿ ಆಸ್ತಿ ಪಾಸ್ತಿ ನಷ್ಟ ಆಗ್ತಾ ಇದೆ. ಇಸ್ರೇಲ್ ಬಹಳ ಪುಟ್ಟ ದೇಶ, ನಮ್ಮ ಬೆಂಗಳೂರಿಗಿಂತ ಸ್ವಲ್ಪ ದೊಡ್ಡದು ಅಂದ್ಕೊಳ್ಳಿ, ನಾವು ನಮ್ಮ ರಾಜ್ಯದಷ್ಟು ಅಂತಲೂ ಹೇಳಂಗಿಲ್ಲ, ಬಹಳ ಪುಟ್ಟ ದೇಶ. ಬಟ್ ಸ್ಟಿಲ್ ಅವರು ಹುಟ್ಟಿದಾಗಿನಿಂದಲೂ ಆ ದೇಶ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಇಂತಹ ಹಲವಾರು 10 ಯುದ್ಧಗಳನ್ನು ನೋಡ್ಕೊಂಡು ಬಂದಿದೆ. ಬಟ್ ಈಗ ಬಹಳ ಅವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಬ್ರೀತಿಂಗ್ ಸ್ಪೇಸ್ ಸಿಗ್ತಾ ಇಲ್ಲ ಇಸ್ರೇಲ್ಗೆ. ಆಗ ಹಮಾಸ್, ಇದೀಗ ಇರಾನ್, ಅದ್ರ ಹಿಂದೆ ಮತ್ತೆ ಅಂದರೆ ಅವರು ಈಗ ಒಂದು ಯುದ್ಧ ಅಂದರೆ ಬಹಳ ಸುಲಭದ ಮಾತಲ್ಲ. ಆಸ್ತಿ ಪಾಸ್ತಿ ನಷ್ಟ, ಆರ್ಥಿಕವಾಗಿ ಹೊಡೆತ, ಜನರ ಸಾವು ನೋವುಗಳು ಆ್ಯಂಡ್ ಬಳಸಿರುವಂತಹ ಎಕ್ವಿಪ್ಮೆಂಟ್ಗಳನ್ನು ಮತ್ತೆ ರೀಗೈನ್ ಮಾಡ್ಕೊಳ್ಬೇಕು. ಇಂತಹಕ್ಕೆಲ್ಲ ಒಂದು ಸಮಯ ಬೇಕಲ್ವಾ, ಅದು ಸಿಗ್ತಾ ಇಲ್ಲ ಅವ್ರಿಗೆ. ಸುತ್ತಮುತ್ತ ಇರುವಂಥದ್ದು ಪೂರ್ತಿ ವಿರೋಧಿ ದೇಶಗಳೇ. ಹೀಗಿರುವಾಗ ಇಸ್ರೇಲ್ ತತ್ತರಿಸಿ ಹೋಗ್ತಾ ಇದೆ. ಇಸ್ರೇಲ್ಗೆ ಇರಾನ್ ಮೇಲಿರುವಂತಹ ಕೋಪಕ್ಕೆ ಕಾರಣ ಒಂದೇ, ಅಸಮಾಧಾನ ಇರುವಂಥದ್ದು ಒಂದೇ, ತನ್ನ ಸುತ್ತಮುತ್ತ ಇರುವಂತಹ ಯಾವ ದೇಶಗಳು ಕೂಡ ನ್ಯೂಕ್ಲಿಯರ್ ಪವರ್ ದೇಶಗಳಾಗಬಾರ್ದು, ಅಂದರೆ ಅಣುವಸ್ತ್ರಗಳನ್ನು ಇಟ್ಕೊಳ್ಬಾರ್ದು ಅಂತ. ಬಟ್ ಕಳೆದ ದಶಕಗಳಿಂದ ಇರಾನ್ ಅದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇತ್ತು. ಇಸ್ರೇಲ್ ತನ್ನ ಒಂದು ರಕ್ಷಣೆಗೋಸ್ಕರ ಏನು ಮಾಡ್ತು, ಹೋಗಿ ಅವರ ಪವರ್ ಪ್ಲಾಂಟ್ನೇ ನಾಶ ಮಾಡುವಂತು. ಇರಾನ್ ಸುಮ್ಮನೆ ಕುರಿತಾ ಖಂಡಿತವಾಗ್ಲೂ ಇಲ್ಲ. ಇಸ್ರೇಲಿಗೆ ಕಂಪೇರ್ ಮಾಡಿದ್ರೆ ಇರಾನ್ ಸುಮಾರು 75% ಭಾಗ ದೊಡ್ಡದಾಗಿದೆ. ಜನಸಂಖ್ಯೆಯಲ್ಲಿ ಜಾಸ್ತಿ, ಭೂ ವಿಸ್ತೀರ್ಣದಲ್ಲಿ ಜಾಸ್ತಿ, ಆ್ಯಂಡ್ ಎಕ್ವಿಪ್ಮೆಂಟ್ ವೈಸ್ ಕೂಡ ಅವ್ರು ಚೆನ್ನಾಗಿದ್ದಾರೆ. ಟೆಕ್ನಾಲಜಿಲಿ ಇಸ್ರೇಲ್ ಬಹಳ ಪ್ರಮುಖವಾಗ್ಬೋದು. ಬಟ್ ಇರಾನ್ಗೆ ಕೂಡ ಈ ಒಂದು ಶಸ್ತ್ರಗಳನ್ನು ಪೂರೈಕೆ ಮಾಡ್ತಾ ಇರೋರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಇದರ ನಡುವೆ ಅಮೆರಿಕಾದ ಅಧ್ಯಕ್ಷರು ಗಳಿಗೆಗೊಂದು ಹೇಳಿಕೆ ಕೊಡ್ತಾರೆ, ಕದನ ವಿರಾಮ ಘೋಷಣೆ ಮಾಡಿ ಅಂತಾರೆ. ಅವ್ರ ಮಾತಿಗೆ ಕಿಂಚಿತ್ತು ಬೆಲೆ ಇಲ್ಲ. ಇಸ್ರೇಲ್ ಸಪೋರ್ಟ್ ಮಾಡ್ತೀವಿ ಅಂತಿದ್ದಾರೆ. ಅವ್ರು ಯಾವಾಗ ಸಪೋರ್ಟ್ ಮಾಡ್ತಾರೋ ಅಷ್ಟೊತ್ತಿಗೆ ಇಸ್ರೇಲ್ ಗತಿ ಏನಾಗುತ್ತೋ ಗೊತ್ತಿಲ್ಲ. ಇರಾನ್ ವರ್ಸಸ್ ಇಸ್ರೇಲ್ ಯುದ್ಧ ಬಹಳ ಜೋರಾಗ್ತದೆ. ಫುಲ್ ಫ್ಲೆಡ್ಜ್ ಆಗಿ ಆರಂಭ ಆಗಿ 7 ದಿನಗಳಾಗಿದೆ. ಇರಾನ್ ಇಸ್ರೇಲ್ ಮೇಲೆ ಮಿಸೈಲ್ಗಳ ಅಟ್ಯಾಕ್ ಮಾಡ್ತಾ ಇರುವಂಥದ್ದು, ಮತ್ತು ಡ್ರೋನ್ ಅಟ್ಯಾಕ್ ಇವೆಲ್ಲವೂ ಕೂಡ ಜಾಸ್ತಿ ಆಗ್ತಿದೆ. ಆ್ಯಂಡ್ ಹೊಸ ಟೆಕ್ನಾಲಜಿಗಳನ್ನು ಬಳಸ್ತಾ ಇದ್ದಾರೆ. ನಾವು ಲಾಸ್ಟ್ ಬುಲೆಟಿನಲ್ಲೂ ಕೂಡ ನೋಡಿದ್ವಿ. ಇದೀಗ ಅದು ಹೆಂಗಂತ ಹೇಳಿದ್ರೆ ಆಕಾಶದಿಂದ ಕೆಳಗೆ ಬರಬೇಕಾದ್ರೆ ಸುಮಾರು 5 ಕಿಲೋಮೀಟರ್ನ ಆಕ್ರಮಿಸಿಕೊಳ್ಳುವಂತಹ ವೆಪನ್ಗಳನ್ನು ಬಳಸ್ತಾ ಇದ್ದಾರೆ. ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಸೈರನ್ಗಳ ಸೌಂಡ್ ಗಂಟೆಗೂ ಕೇಳಿ ಬರ್ತಾ ಇದೆ. ಐರನ್ ಡೋಮ್ ಸರಿಯಾಗಿ ವರ್ಕ್ ಮಾಡ್ತಿಲ್ಲ ಅಂದ್ರೆ ಇವರು ಅದನ್ನ ಭೇದಿಸಿ ಇರಾನ್ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಮಾಡ್ತಾ ಇದೆ. ಇರಾನ್ ವರ್ಸಸ್ ಇಸ್ರೇಲ್ ಯುದ್ಧ ಬಹಳ ಭೀಕರತೆಯನ್ನು ಪಡೆದುಕೊಳ್ತಾ ಇದೆ. ಹಾಗಂದ ಮಾತ್ರಕ್ಕೆ ಇರಾನಿಗೆ ಏನು ಡ್ಯಾಮೇಜ್ ಆಗಿಲ್ವ ಅಂದ್ರೆ ಖಂಡಿತ ನೋ, ದೊಡ್ಡ ಪ್ರಮಾಣದಲ್ಲೇ ಡ್ಯಾಮೇಜ್ ಆಗಿದೆ. ಅವರ ಪವರ್ ಪ್ಲಾಂಟ್ನೇ ತೆಗೆದು ಹಾಕಿದ್ದಾರೆ. 9 ಜನ ಸೀನಿಯರ್ ಸೈಂಟಿಸ್ಟ್ಗಳನ್ನ ಹೊಡೆದಾಕಿದ್ದಾರೆ, ಬಂಕ್ಗಳನ್ನ ನಾಶ ಮಾಡಿದ್ದಾರೆ. ಬಟ್ ಇಸ್ರೇಲ್ಗೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಪೆಟ್ಟುಗಳಾಗ್ತಾ ಇದೆ, ಸಾವು ನೋವುಗಳಾಗ್ತಾ ಇದೆ, ಆರ್ಥಿಕವಾಗಿ ಕುಗ್ಗಿ ಹೋಗ್ತಾ ಇದ್ದಾರೆ. ಇದು ಇಸ್ರೇಲ್ನಲ್ಲಿರುವಂತಹ ಸದ್ಯದ ಚಿತ್ರಣ. ಇರಾನ್ ವರ್ಸಸ್ ಇಸ್ರೇಲ್ ಯುದ್ಧ ಹಗಲು ರಾತ್ರಿ ಅಂದೇ ಸೈರನ್ ಸೌಂಡ್, ಮಿಸೈಲ್ಗಳ ಬ್ಲಾಸ್ಟ್ ಆಗೋ ಸದ್ದು, ಡ್ರೋನ್ಗಳ ಸದ್ದು 24 ಗಂಟೆಯೂ ಕೂಡ, ದಿನದ 24 ಗಂಟೆಯೂ ಕೇಳಿ ಬರ್ತಾ ಇದೆ. ಒಟ್ಟು ಇರಾನ್ ದಾಳಿಗೆ ಇಸ್ರೇಲ್ ಒಂದು ರೀತಿ ತತ್ತರಿಸಿ ಹೋಗಿದೆ ಅನ್ನುವಂತಹ ಮಾಹಿತಿ. ಈ ಅಮೆರಿಕ ಇನ್ನೂ ಅದು ಯಾವಾಗ ಸಪೋರ್ಟ್ ಕೊಡುತ್ತೋ ಗೊತ್ತಿಲ್ಲ. ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡೋದು ಬೇರೆ. ಮುಂಬಾಗಿಲಿನಿಂದ ಬಂದು ಎಲ್ಲ ಈಗ ಸೈನಿಕರ ಸಪೋರ್ಟ್ ಆಗಿರ್ಬೋದು. ಹಮಾಸ್ ಟೈಮಲ್ಲಿ ಏನು ಮಾಡಿದ್ರು, ಕಾಲ್ ತೆಗೆದು ಬಿಟ್ರು. ಕೊಟ್ಟಂತಹ ಸೈನ್ಯವನ್ನು ವಾಪಸ್ ತಗೋಬಿಡ್ತು ಅಮೆರಿಕ. ಅದನ್ನ ನಂಬಕ್ಕೆ ಆಗಲ್ಲ. ಅದಕ್ಕೆ ಎಷ್ಟೇ ನಾವು ಫ್ರೆಂಡ್ ಅಂತ ಅಂದ್ಕೊಂಡ್ರು ಅದು ಹಿಂದೆಯಿಂದ ಬಂದು ಚೂರಿ ಹಾಕೋ ಕೆಲಸನೇ ಮಾಡೋದು ಅಮೆರಿಕ. ಯಾವಾಗಲೂ ಇಲ್ಲಿ ತನಕ ಮಾಡಿರೋದು ಅದೇ, ಇನ್ನು ಮುಂದಕ್ಕೂ ಅದನ್ನೇ ಮಾಡುತ್ತೆ. ಇಸ್ರೇಲ್ ವಿಚಾರದಲ್ಲಿ ಇಸ್ರೇಲ್ ಅವರು ಅವ್ರನ್ನ ನಂಬಿ 2 ಸಲ ಮೋಸ ಹೋಗಿದ್ದಾರೆ. ಈ ಸಲವೂ ಕೂಡ ನೋಡೋದಾದ್ರೆ ಓಕೆ, ಇರಾನ್ ಮಾತ್ರ ಸಿಕ್ಕ ಚಾನ್ಸನ್ನ ಸ್ಟ್ರಾಂಗ್ ಆಗಿ ಬಳಸ್ಕೊಂಡು ಇಸ್ರೇಲ್ನ ನಾಶ ಮಾಡುವ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಮೂಲಭೂತವಾದಿಗಳು ಆ ಧರ್ಮದವ್ರನ್ನ ನಂಬೋಕೆ ಇಸ್ರೇಲ್ ರೆಡಿ ಇಲ್ಲ. ಆ್ಯಂಡ್ ಯಹೂದಿಗಳನ್ನು ಒಂದು ಉಳಿಸೋಕ್ಕೂ ಕೂಡ ಇರಾನ್ಗೆ ಇಷ್ಟ ಇಲ್ಲ ಅನ್ನುವ ಪರಿಸ್ಥಿತಿ ಸದ್ಯ 2 ದೇಶಗಳ ನಡುವೆ ನಡೀತಾ ಇದೆ. ಯುದ್ಧ ಬಹಳ ದೊಡ್ಡ ಮಟ್ಟದಲ್ಲೇ ಆಗ್ತಾ ಇದೆ.